ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಥ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ನಾವು ಏಜಸ್ಸಲ್ಲಿ ನಮ್ಮ ಥರ್ಡ್ ಚಾಪ್ಟರ್ ನೋಡೋಕೆ ಹೋಗೋಣ. ಇದರಲ್ಲಿ ಆವ್ರೇಜಸ್ ಮೇಲೆ ಪ್ರಾಬ್ಲಮ್ಸ್ ಬಂದರೆ ಏಜ್ ರಿಲೇಟೆಡ್ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನೋಡಿ, ಇದು ಚಾಪ್ಟರ್ 3. ಚಾಪ್ಟರ್ 1 ಮತ್ತು ಚಾಪ್ಟರ್ 2 ಬೇಸಿಕ್ಸ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ಸಾಲ್ವ್ ಮಾಡಿದ್ದೀವಿ. ಅದೆರಡು ನೋಡ್ಕೊಂಡು ಬಂದ್ರೇ ಇದು ನಿಮಗೆ ಅರ್ಥ ಆಗೋದು. ಇದರಲ್ಲಿ ನೀವು ಡೈರೆಕ್ಟಾಗಿ ಬಂದರೆ ಕನ್ಫ್ಯೂಷನ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಸೊ ನನ್ನ ಸಜೆಷನ್ ಏನಂದರೆ ಅದೆರಡು ನೋಡ್ಕೊಂಬನ್ನಿ, ಈಸಿಯಾಗಿ ಇದು ಸಹ ಅರ್ಥ ಆಗುತ್ತೆ. ನೀವು ಯಾವುದಾದ್ರು ಆಪ್ಟಿಟ್ಯೂಡ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಬೇಕು ಅಂದರೆ ಎಲ್ಲ ಚಾಪ್ಟರ್ಸು ಗೊತ್ತಿರಬೇಕು, ಕರೆಕ್ಟಾಗಿ ಒಂದು ಟಾಪಿಕ್ ತೊಗೊಂಡ್ರೆ. ಸೊ ಅದಕ್ಕೆ ಎಲ್ಲದನ್ನು ನೋಡಿ ಕಲಿತು ಈಸಿಯಾಗಿ ಎಕ್ಸಾಮ್ನ ಕ್ರ್ಯಾಕ್ ಮಾಡಿ. ಸೊ ಇದು ನಮ್ಮ ಚಾಪ್ಟರ್ 3 ಅಲ್ವಾ, ಆವ್ರೇಜಸ್ ಮೇಲೆ ಏಜಸ್ ಪ್ರಾಬ್ಲಮ್ ಕೊಟ್ಟಾಗ. ಫಸ್ಟು ಆವ್ರೇಜ್ ಅಂದರೆ ಅರ್ಥ ಮಾಡ್ಕೊಳ್ಳೋಣ. ಎಷ್ಟೊಂದು ಜನಕ್ಕೆ ಆವ್ರೇಜ್ ಅಂದರೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ಇಲ್ಲಿ ತಿಳ್ಕೊಳ್ಳಿ. ಗೊತ್ತಿದ್ದರೆ ಈ 3 ಕಾನ್ಸೆಪ್ಟ್ ಗೊತ್ತಿದ್ದರೆ ಡೈರೆಕ್ಟಾಗಿ ನೀವು ಕ್ವಶನ್ಸ್ಗೆ ಸ್ಕಿಪ್ ಮಾಡ್ಕೊಬೋದು. ನೋಡಿ, ಆವ್ರೇಜ್ ಆಫ್ 14, 16 ಮತ್ತು 6 ಈ ಥರ ಕ್ವಶನ್ ಕೊಟ್ಟರೆ ಹೇಗೆ ಸಾಲ್ವ್ ಮಾಡೋದು. ನೋಡಿ, ಒಂದು 3 ನಂಬರ್ಸ್ ಕೊಟ್ಟಿರ್ತಾರೆ. 3 ಆದರೂ ಕೊಡಲಿ, 5 ಆದರೂ ಕೊಡಲಿ, 10 ಆದರೂ ಕೊಡಲಿ. ಆವ್ರೇಜ್ ಹೇಗೆ ಕಂಡುಹಿಡಿತೀವಿ? ಆವ್ರೇಜ್ ಅಂದರೆ ಎಷ್ಟು ನಂಬರ್ಸ್ ಕೊಟ್ಟಿದ್ದಾರೆ ಅದಷ್ಟನ್ನು ಆ್ಯಡ್ ಮಾಡಬೇಕು. 14 + 16 + 6 ಕರೆಕ್ಟಾ? ಡಿವೈಡೆಡ್ ಬೈ ಎಷ್ಟು ನಂಬರ್ಸ್ ಇದೆ? 1, 2, 3 ಕರೆಕ್ಟಾ? ಸೊ 3 ನಂಬರ್ಸಿಂದ ಡಿವೈಡ್ ಮಾಡಬೇಕು. ಇನ್ನೊಂದು ಸರಿ ಹೇಳ್ತೀನಿ, ಆವ್ರೇಜ್ ಕಂಡುಹಿಡಿಬೇಕು ಅಂದರೆ ಎಷ್ಟು ನಂಬರ್ಸ್ ಕೊಟ್ಟಿರ್ತಾರೋ ಎಲ್ಲ ಅದನ್ನು ಆ್ಯಡ್ ಮಾಡಿ. ಓಕೆ, ಮಾಡಿಬಿಟ್ಟು ಇಲ್ಲಿ ಎಷ್ಟು ನಂಬರ್ಸ್ ಕೊಟ್ಟಿದ್ದಾರೆ? 1, 2, 3 ಅಲ್ವಾ? ಸೊ 3ಇಂದ ಡಿವೈಡ್ ಮಾಡಿ. ಆಗ ನೋಡಿ, 14 + 16 30, 30 + 6 36, 36 ಡಿವೈಡೆಡ್ ಬೈ 3, 3 1s are 3 12s are. So average for this question, okay, is 12. ಇಷ್ಟೇ, ಇದು ಆವ್ರೇಜ್ ಕಂಡುಹಿಡಿಯೋದು. ಅಕಸ್ಮಾತ್ ಕ್ವಶನಲ್ಲೇ ಆವ್ರೇಜ್ ಕೊಟ್ಟಿದ್ರೆ ಅದನ್ನು ಹೇಗೆ ಸಿಂಪ್ಲಿಫೈ ಮಾಡ್ಕೊಳ್ಳೋದು ನೋಡೋಣ. ನೋಡಿ, ದ ಆವ್ರೇಜ್ ಏಜ್ ಆಫ್ ಫಾದರ್ ಆ್ಯಂಡ್ ಮದರ್ ಈಸ್ 31 ಅಂದರೆ ಆವ್ರೇಜ್ ಏಜ್ ಆಫ್ ಫಾದರ್ ಆ್ಯಂಡ್ ಮದರ್. ಸೊ ಆವ್ರೇಜ್ ಅಂದ್ರೇನು? F + M, ಫಾದರ್ ಪ್ಲಸ್ ಮದರ್ ಅಲ್ವಾ? ಇಲ್ಲಿ 3 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, 3 ಆ್ಯಡ್ ಮಾಡಿದ್ವಿ. ಇಲ್ಲಿ 2 ವ್ಯಾಲ್ಯೂಸ್ ಇದೆ. ಆವ್ರೇಜ್ ಅವನೇ ಆನ್ಸರ್ ಕೊಟ್ಬಿಟ್ಟಿದ್ದಾನೆ 31 ಅಂತ. ಓಕೆ, ಸೊ ಆವ್ರೇಜ್ ಆಫ್ ಫಾದರ್ ಆ್ಯಂಡ್ ಮದರ್ ಡಿವೈಡೆಡ್ ಬೈ 2 = 31. ಇದೇ ಇಂಪಾರ್ಟೆಂಟ್. ನೋಡಿ, ಆವ್ರೇಜ್ ಆಫ್ ಫಾದರ್ ಆ್ಯಂಡ್ ಮದರ್ ಈಸ್ 31, ಆನ್ಸರ್ ಆವ್ರೇಜ್ದು ಕೊಟ್ಬಿಟ್ಟಿದ್ದಾನೆ. ಸೊ ಅದನ್ನು ಈ ಫಾರ್ಮಲ್ಲಿ ಬರ್ಕೋಬೇಕು ನಾವು. ಫಾದರ್ ಮತ್ತು ಮದರ್ದು, ಫಾದರ್ ಮತ್ತು ಮದರ್ ಇಬ್ಬರನ್ನೂ ಆ್ಯಡ್ ಮಾಡಬೇಕು. ಎಷ್ಟು ಜನ ಇದ್ದಾರೆ? 2 ಮೆಂಬರ್ಸ್ ಅಲ್ವಾ? ಸೊ 2ಇಂದ ಡಿವೈಡ್ ಮಾಡಬೇಕು. ಸೊ 5 ಮೆಂಬರ್ಸ್ದು ಕೊಟ್ಟರೆ ಆ 5 ಮೆಂಬರ್ಸ್ದು ಆ್ಯಡ್ ಮಾಡಿ 5ಇಂದ ಡಿವೈಡ್ ಮಾಡಿ. 3 ಮೆಂಬರ್ಸ್ ಕೊಟ್ಟರೆ 3 ಮೆಂಬರ್ಸ್ ವ್ಯಾಲ್ಯೂನ ಆ್ಯಡ್ ಮಾಡಿ ಮತ್ತು 3ಇಂದ ಡಿವೈಡ್ ಮಾಡಿ. ಈಗ ಈ 2ನ ಈ ಕಡೆ ಕಳಿಸಿದಾಗ F + M = 2 × 31 ಎಷ್ಟು? 62. ಸೊ ಇದು ನಮಗೆ ಬೇಕಾಗಿರೋ ಸ್ಟೆಪ್. ಆ ಸ್ಟೆಪ್ನ ಹೇಗೆ ತಗೋತೀವಿ? ಇಲ್ಲಿಂದ ತಗೊತೀವಿ. ಈ ಸ್ಟೆಪ್ ಹೇಗೆ ಹಾಕೊಂಡ್ವಿ? ಆವ್ರೇಜ್ ಡೆಫಿನೇಷನಿಂದ ಹಾಕೊಂಡ್ವಿ, ಕರೆಕ್ಟಾ? ಸೊ ಆವ್ರೇಜ್ ಏಜ್ ಆಫ್ ಫಾದರ್ ಆ್ಯಂಡ್ ಮದರ್ ಅಂತ ಕೊಟ್ಟರೆ ಫಾದರ್ ಮದರ್ ಡಿವೈಡೆಡ್ ಬೈ 2, ಯಾಕೆ ಇಬ್ಬರೇ ಇದ್ದಾರೆ, ಡಿವೈಡೆಡ್ ಬೈ 2 = 31 ಅವನೇ ಕೊಟ್ಟಿದ್ದಾನೆ. ಅದೇ ರೀತಿ ಇಲ್ಲಿ ನೋಡೋಣ, ಆವ್ರೇಜ್ ಏಜ್ ಆಫ್ ಫಾದರ್ ಮದರ್ ಆ್ಯಂಡ್ ಸನ್ ಈಸ್ 39. ಓಕೆ, 3 ಜನ ಕೊಟ್ಟಿದ್ದಾರೆ. ಸೊ F + M + S ಡಿವೈಡೆಡ್ ಬೈ 3, ಯಾಕೆ 3 ಮೆಂಬರ್ಸ್ ಅಲ್ವಾ? = 39. ಬಟ್ ನಮಗೆ ಬೇಕಾಗಿರೋ ಫಾರ್ಮ್ಯಾಟ್ ಯಾವುದು? F + M + S = 3 × 39 ಕರೆಕ್ಟಾ? 3 × 39 ಮಾಡಿದ್ರೆ 117 ಬರುತ್ತೆ. ಇದು ನಮಗೆ ಬೇಕಾಗಿರೋ ಆನ್ಸರ್, ನಮಗೆ ಬೇಕಾಗಿರೋ ಸ್ಟೆಪ್ ಅದು. ಅರ್ಥ ಆಯ್ತಾ? ಆವ್ರೇಜ್ ಕಂಡುಹಿಡಿಬೇಕು ಅಂದರೆ ಈ ಮೆಥಡು, ಅವರೇ ಕೊಟ್ಟಿದ್ರೆ ಈ ಮೆಥಡ್ ಫಾಲೋ ಮಾಡಬೇಕು. ಇಷ್ಟೇ. ಇದು ಗೊತ್ತಿದ್ದರೆ ಎಂಥ ಕ್ವಶನ್ ಕೊಟ್ಟರು ಆವ್ರೇಜಸ್ ಮೇಲೆ ಏಜಸ್ ಪ್ರಾಬ್ಲಮ್ನ ಆರಾಮ್ಸೆ ನಾವು ಸಾಲ್ವ್ ಮಾಡ್ಬೋದು. ಈಗ ಆವ್ರೇಜಸ್ ಮೇಲೆ ನಮ್ಮ ಫಸ್ಟ್ ಕ್ವಶನ್ ನೋಡಿ. ದ ಆವ್ರೇಜ್ ಏಜ್ ಆಫ್ ಜಾನ್ ಆ್ಯಂಡ್ ಮೇರಿ ಈಸ್ 40 years. ದ ಆವ್ರೇಜ್ ಏಜ್ ಆಫ್ ಜಾನ್, ಮೇರಿ ಆ್ಯಂಡ್ ದೇರ್ ಡಾಟರ್ ಈಸ್ 25 years. ವಾಟ್ ಈಸ್ ದ ಏಜ್ ಆಫ್ ದ ಡಾಟರ್? ನೋಡಿ, ಸಖತ್ ಸಿಂಪಲ್ಲು, ಬಟ್ ಕರೆಕ್ಟಾಗಿ ನಾವು ಮೆಥಡ್ನ ಫಾಲೋ ಮಾಡ್ಕೊಂಡೋಣ. ಇಲ್ಲಿ 2 ಸ್ಟೇಟ್ಮೆಂಟ್ ಇದೆ, ಒಂದೊಂದು ಸ್ಟೇಟ್ಮೆಂಟ್ನ ಸಾಲ್ವ್ ಮಾಡ್ಕೊಂಬರೋಣ, ಈಸಿಯಾಗಿ ಆನ್ಸರ್ ಸಿಗುತ್ತೆ. ಈಗ ಫಸ್ಟ್ ಸ್ಟೇಟ್ಮೆಂಟ್ ಏನು? ದ ಆವ್ರೇಜ್ ಏಜ್ ಆಫ್ ಜಾನ್ ಆ್ಯಂಡ್ ಮೇರಿ ಈಸ್ 40 years. ಆವ್ರೇಜ್ ಏಜ್ ಆಫ್ ಜಾನ್ ಆ್ಯಂಡ್ ಮೇರಿ, ಸೊ ಇಬ್ರಿಗೂ ಡಿವೈಡೆಡ್ ಬೈ 2 ಕರೆಕ್ಟಾ? ಜಾನ್ ಆ್ಯಂಡ್ ಮೇರಿ ಅಂತ ಕೊಟ್ಟರೆ ಆವ್ರೇಜ್ ಏಜ್ ಆಫ್ ಈ ಥರ ಬರ್ಕೊಂಬಿಡಬೇಕು. 2 ಮೆಂಬರ್ಸ್, ಸೊ ಅದಕ್ಕೆ 2ಇಂದ ಡಿವೈಡ್ ಮಾಡ್ತಾಯಿದ್ವಿ. = ಎಷ್ಟು? 40 years. ಸೊ ಇದು ನಮಗೆ ಜಾನ್ + ಮೇರಿ = 80 ಆಗುತ್ತೆ, ಕರೆಕ್ಟಾ? ಈ 2ನ ಈ ಕಡೆ ಕಳಿಸಿದ್ರೆ ಮಲ್ಟಿಪ್ಲೈ ಆಗುತ್ತೆ. ಸೊ ಜಾನು ಮತ್ತು ಮೇರಿ ಇಬ್ಬರು ಏಜ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಈಗ 80.
ಅವರಿಬ್ಬರದು ಆವ್ರೇಜ್ 40, ಅವರಿಬ್ಬರು ಏಜ್ನ ಆ್ಯಡ್ ಮಾಡಿದ್ರೆ 80. ಇದೇ ಇಂಪಾರ್ಟೆಂಟ್. ಓಕೆ, ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಳ್ಳೋಣ. ದ ಆವ್ರೇಜ್ ಏಜ್ ಆಫ್ ಜಾನ್, ಮೇರಿ ಆ್ಯಂಡ್ ದೇರ್ ಡಾಟರ್ ಈಸ್ 25 years. ಜಾನ್, ಮೇರಿ ಆ್ಯಂಡ್ ದೇರ್ ಡಾಟರ್ ಈಸ್ 25. ಸೊ ಈ ಥರ ಬರ್ಕೊಂಡು ನೋಡಿ. ಈಗ ಜಾನ್, ಮೇರಿ ಮತ್ತು ಡಾಟರ್ 3 ಜನದ್ದು ಆವ್ರೇಜ್ ತೊಗೊಂಡ್ರೆ 25 ಬರುತ್ತಂತೆ. ಯಾಕೆ 3ಇಂದ ಡಿವೈಡ್ ಮಾಡ್ತಾಯಿನಿ? 3 ಮೆಂಬರ್ಸ್ ಇದ್ದಾರೆ, ಅದಕ್ಕೆ 3. ಇಲ್ಲಿ 2 ಮೆಂಬರ್ಸ್ ಇದ್ದಾರೆ, ಅದಕ್ಕೆ 2. ಓಕೆನಾ? ಸೊ ಈ 3ನ ಈ ಕಡೆ ಕಳಿಸಿದ್ರೆ ಜಾನ್, ಮೇರಿ ಪ್ಲಸ್ ಡಾಟರ್ ಈಸ್ ಈಕ್ವಲ್ ಟು 75. ಕರೆಕ್ಟಾ? ಯಾಕೆ 75? ಈ 3 ಆ ಕಡೆ ಹೋದರೆ 25 × 3 75. ಈಗ ಜಾನ್, ಮೇರಿ ಮತ್ತು ಡಾಟರ್ 3 ಜನದ್ದು ಏಜ್ನ ಆ್ಯಡ್ ಮಾಡಿದ್ರೆ 75 ಸಿಗುತ್ತೆ. ಅವ್ರದ್ದು ಆವ್ರೇಜ್ ಏಜ್ ಬೇರೆ, ಅವ್ರ ಏಜಸ್ನ ಆ್ಯಡ್ ಮಾಡೋದು ಬೇರೆ. ಸೊ ಎರಡಕ್ಕೂ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಇದು ಆವ್ರೇಜು, ಇದು ಅವರಿಬ್ಬರು ಏಜ್ನು ಆ್ಯಡ್ ಮಾಡಿದಾಗ ಬರೋ ಆನ್ಸರ್. ಇದಿಷ್ಟು ಗೊತ್ತಾಯ್ತಲ್ವಾ? ಈಗ ನೋಡಿ, ಜೆ ಪ್ಲಸ್ ಎಮ್ ಇದೆ. ಸೊ ಜೆ ಪ್ಲಸ್ ಎಮ್ ವ್ಯಾಲ್ಯೂ ನಮ್ಗೆ ಇಲ್ಲಿ ಗೊತ್ತು. ಕರೆಕ್ಟಾ? ಸೊ ಜೆ ಪ್ಲಸ್ ಎಮ್ ಬದಲು ನಾವು 80 ಈ ಪ್ಲಸ್ ಡಿನ ಹಾಗೆ ಹಾಕೋತೀನಿ ಈಸ್ ಈಕ್ವಲ್ ಟು 75. ಓಕೆನಾ? ಈ ಡಿನ ಆ ಕಡೆ ಕಳಿಸಿ, 75 ಈ ಕಡೆ ಕಳಿಸಿ. ಆಗ 80 - 75 ಎಷ್ಟು? 5. ಸೊ ಡಿ ಈಸ್ ಈಕ್ವಲ್ ಟು 5. ಅರ್ಥ ಆಗ್ತಿದೆ ಅಲ್ವಾ? ಇದೇ ಇಂಪಾರ್ಟೆಂಟ್. ಕೆಲವೊಂದು ಸಾರಿ ಆನ್ಸರ್ ನೆಗೆಟಿವಲ್ಲಿ ಬರುತ್ತೆ. ನೆಗೆಟಿವಲ್ಲಿ ಬಂದರೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಿಮಗೆ ಮೇಯ್ನಾಗಿ ಬೇಕಾಗಿರೋದು ಆನ್ಸರ್. ಕರೆಕ್ಟಾ? ಆನ್ಸರ್ ಈಸ್ ಈಕ್ವಲ್ ಟು 5. ಈಗ ಅವ್ರು ಕೇಳಿರೋದೇನು? ವಾಟ್ ಈಸ್ ದ ಏಜ್ ಆಫ್ ಡಾಟರ್? ಡಿ ಅಂದರೆ ಡಾಟರ್ ಅಲ್ವಾ? ಆನ್ಸರ್ ಈಸಿಯಾಗಿ ಸಿಕ್ಬಿಡ್ತು. ಮೇಯ್ನ್ ಇಂಪಾರ್ಟೆಂಟೇ ಇಲ್ಲಿಂದ ಇಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋದು, ಇಲ್ಲಿಂದ ಇಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋದು. ಅರ್ಥ ಆಯ್ತಾ? ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡಿ. ದ ಆವ್ರೇಜ್ ಏಜ್ ಆಫ್ ಹಸ್ಬೆಂಡ್ ಆ್ಯಂಡ್ ವೈಫ್ ಹೂ ವರ್ ಮ್ಯಾರಿಡ್ 4 years ago ವಾಸ್ 30 years ಅಟ್ ದ ಟೈಮ್ ಆಫ್ ದೇರ್ ಮ್ಯಾರೇಜ್. ನೋಡಿ, ಈ ಸ್ಟೇಟ್ಮೆಂಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಏನು ಅಂದರೆ ದ ಆವ್ರೇಜ್ ಏಜ್ ಆಫ್ ಹಸ್ಬೆಂಡ್ ಆ್ಯಂಡ್ ವೈಫ್ ಕರೆಕ್ಟು, ಬಟ್ ಯಾವಾಗ 4 years ಬ್ಯಾಕ್. 4 years ಬ್ಯಾಕ್ ಅಂದರೆ ಏನು? ಪಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕರೆಕ್ಟಾ? ಇಲ್ಲಿ ನಾವು ಫಸ್ಟ್ ಮಾತಾಡ್ತಾ ಇರೋದು ಪಾಸ್ಟ್ ಬಗ್ಗೆ. ಓಕೆ, ಪಾಸ್ಟ್ ಅಂದರೆ ಎಷ್ಟು? -4 ಅವಾಗ ಮಾತಾಡ್ತಾ ಇರೋದು. ಓಕೆ, ಅವಾಗ ಆವ್ರೇಜ್ ಏಜ್ ಎಷ್ಟಂತೆ? 30 years. ಕರೆಕ್ಟಾ? ಸೊ ಪಾಸ್ಟ್ ಅಂದರೆ 4 years ಬ್ಯಾಕ್ ಮಾತಾಡ್ತಾ ಇರೋದು. ಏನು ಮಾತಾಡ್ತಾ ಇದ್ದಾರೆ? ಆವ್ರೇಜ್ ಏಜ್ ಆಫ್ ಹಸ್ಬೆಂಡ್ ಪ್ಲಸ್ ವೈಫ್ ಬೈ 2 ಈಸ್ ಈಕ್ವಲ್ ಟು 30. ಕರೆಕ್ಟಾ? 4 years ಬ್ಯಾಕು ಅವರಿಬ್ಬರದು ಆವ್ರೇಜ್ನ ಈ ಥರ ಬರ್ಕೊಬೋದು. ಸೊ ಈಗ ಇದನ್ನು ಕರೆಕ್ಟಾಗಿ ನಮಗೆ ಬೇಕಾಗಿರೋ ಥರ ಬರ್ಕೊಂಡ್ರೆ H + W ಈಸ್ ಈಕ್ವಲ್ ಟು 60. ಕರೆಕ್ಟಾ? 2 × 30 60 ಬರುತ್ತೆ. ಇದು ಆವ್ರೇಜ್ಗೆ ಸ್ಟೇಟ್ಮೆಂಟು, ಇದು ಆವ್ರೇಜ್ ಎಷ್ಟು ಅಂತ. ಸೊ ನಮಗೆ ಬೇಕಾಗಿರೋ ಥರ ಈ ಥರ ಕನ್ವರ್ಟ್ ಮಾಡ್ಕೊಂಡ್ವಿ. H + W ಅಂದರೆ ಹಸ್ಬೆಂಡ್ ಪ್ಲಸ್ ವೈಫ್ದು ಏಜಸ್ಸು ಆ್ಯಡ್ ಮಾಡಿದ್ರೆ 60 ಬರುತ್ತೆ. ಯಾವಾಗ? 4 years ಬ್ಯಾಕ್. ಓಕೆ, ಅರ್ಥ ಆಯ್ತಾ? ಇದು ಪ್ರೆಸೆಂಟ್ ಅಲ್ಲ, 4 years ಬ್ಯಾಕ್. ಈಗ ಅವ್ರು ಪಾಸ್ಟ್ ಏಜ್ ಇಟ್ಕೊಂಡು ಪ್ರೆಸೆಂಟ್ ಏಜ್ ಇಬ್ಬರದು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಯೋಣ. ಹೇಗೆ ಅಂದರೆ ನೋಡಿ, 4 years ಬ್ಯಾಕ್ ಹೋಗಿದ್ದಾರೆ. ಆಗ ಅವರಿಬ್ಬರು ಏಜ್ ಎಷ್ಟು? 60. ಈಗ 4 years ಫ್ರಂಟ್ ಬಂದರೆ ಪ್ರೆಸೆಂಟಿಗೆ ಬಂದುಬಿಡ್ತಾರೆ. ಕರೆಕ್ಟಾ? 4 years ಬ್ಯಾಕಿಂದ 4 years ಫ್ರಂಟ್ ಬರಬೇಕು ಅಂದರೆ ಇಬ್ಬರಿಗೂ 4 years ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಕರೆಕ್ಟಾ? ಇವರಿಬ್ಬರಿಗೂ ಈಗ ಪಾಸ್ಟಲ್ಲಿ 60 ಇದೆ. ಇವರಿಬ್ಬರಿಗೂ 4 years ಆದಮೇಲೆ ಅಂದರೆ ಇಬ್ರಿಗೂ 4 + 4 ಆಗುತ್ತಾ? ಸೊ ಆಗ ಇಬ್ರಿಗೂ 4 + 4 ಹಾಕಿದ್ರೆ ನಮಗೆ ಆವಾಗ 60 ಇತ್ತು. ಇವಾಗ 4 + 4 8 ಆಗುತ್ತೆ. ಹಾಗಾದರೆ ಪ್ರೆಸೆಂಟಲ್ಲಿ ಹಸ್ಬೆಂಡ್ ಪ್ಲಸ್ ವೈಫ್ದು ಏಜ್ ಎಷ್ಟು? 68. ಕರೆಕ್ಟಾ? ಇದೇ ಇಂಪಾರ್ಟೆಂಟ್. ಇದು ಪಾಸ್ಟಲ್ಲಿ 60, ಇದು 68 ಹೇಗಾಯಿತು? 4 years ಬ್ಯಾಕ್. ಕರೆಕ್ಟಾ? ಈಗ 4 years ಫ್ರಂಟ್ ಬರಬೇಕು ಅಂದರೆ ಇಬ್ರಿಗೂ 4 years ಆ್ಯಡ್ ಮಾಡಬೇಕು. ಆಗ ಇಬ್ಬರದು ಏಜ್ ಎಷ್ಟಾಗುತ್ತೆ? ಮೊದಲು 60 ಇತ್ತು, ಈಗ 4 ಆ್ಯಡ್ ಮಾಡಿದ್ರೆ 68 ಆಯಿತು. ಇದೇ ನಮಗೆ ಇಂಪಾರ್ಟೆಂಟ್, ಪ್ರೆಸೆಂಟ್. ಓಕೆ, ನೆಕ್ಸ್ಟು ಈಗ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು? ದ ಆವ್ರೇಜ್ ಏಜ್ ಆಫ್ ಫ್ಯಾಮಿಲಿ ಕನ್ಸಿಸ್ಟಿಂಗ್ ಆಫ್ ಹಸ್ಬೆಂಡ್, ವೈಫ್ ಆ್ಯಂಡ್ ಚೈಲ್ಡ್ ಬಾರ್ನ್ ಡ್ಯೂರಿಂಗ್ ದ ಇಂಟರ್ವಲ್ ಈಸ್ 20 years ಟುಡೇ. ಈಗ ಅವ್ರು ಮಾತಾಡ್ತಾ ಇರೋದು ಪ್ರೆಸೆಂಟ್ ಬಗ್ಗೆ. ಪ್ರೆಸೆಂಟಲ್ಲಿ 3 ಜನದ್ದು ಓಕೆ ಏಜಸ್ನ ಆವ್ರೇಜ್ ತೊಗೊಂಡ್ರೆ ಆಗ 20 years ಬರುತ್ತಂತೆ ಪ್ರೆಸೆಂಟಲ್ಲಿ. ಸೊ ಹಸ್ಬೆಂಡ್ ಪ್ಲಸ್ ವೈಫ್ ಆ್ಯಂಡ್ ಚೈಲ್ಡ್ 3 ಜನದ್ದು ಆವ್ರೇಜ್ ಎಷ್ಟು? ಈಗ 20 years. ಹಾಗಾದರೆ ಇದನ್ನು ಈ ಥರ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ H + W + C ಈಸ್ ಈಕ್ವಲ್ ಟು 3 × 20 60. ಕರೆಕ್ಟಾ? ನೋಡಿ, ನಮಗೆ ಗೊತ್ತು H + W ಈಸ್ ಈಕ್ವಲ್ ಟು 68. ಕರೆಕ್ಟಾ? H + W ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್. ಪ್ರೆಸೆಂಟಲ್ಲಿ ಅವರಿಬ್ಬರದು 68. ಅದನ್ನು ಇಲ್ಲಿ ರೀಪ್ಲೇಸ್ ಮಾಡೋಣ. 68 + C ಈಸ್ ಈಕ್ವಲ್ ಟು 60. ಈಗ C ಈಸ್ ಈಕ್ವಲ್ ಟು 8 ಬರುತ್ತೆ. ಪ್ರೆಸೆಂಟ್ ಏಜ್ ಆಫ್ ಚೈಲ್ಡ್ ಈಸ್
8 ಇಯರ್ಸ್. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ನೋಡಿ ಈ ಸ್ಟೆಪ್ಪಲ್ಲಿ H+W ಸಿಕ್ತು 60. ನೆಕ್ಸ್ಟ್ ಇದನ್ನು ಕಂಡುಹಿಡ್ಕೊಂಡು ಈ H+W ಇಲ್ಲಿ 60 ಅಂತ ರೀಪ್ಲೇಸ್ ಮಾಡೋದು ತಪ್ಪು. ಓಕೆ, ಆ ಥರ ರೀಪ್ಲೇಸ್ ಮಾಡಿದ್ರೆ ಆನ್ಸರ್ ತಪ್ಪಾಗಿ ಸಿಗುತ್ತೆ ಆನ್ಸರ್ ತಪ್ಪಾಗಿ ಸಿಗುತ್ತೆ. ನಿಮಗೆ ಆಪ್ಟಿಟ್ಯೂಡಲ್ಲಿ ಏನು ಮಾಡ್ತಾರೆ, ಆಪ್ಷನ್ಸ್ ಹೇಗೆ ಕೊಡ್ತಾರೆ ಅಂದರೆ, ನೀವು ಈ ಥರ ತಪ್ಪು ಮಾಡ್ತೀರಾ ಅಂತ ಇದರಲ್ಲಿರೋ ಇಲ್ಲಿ ನೀವು ತಪ್ಪು ಮಾಡಿದ್ಮೇಲೆ ಆನ್ಸರ್ ಬರುತ್ತಲ್ಲ ಅದನ್ನು ಆಪ್ಷನ್ ಆಗಿ ಕೊಟ್ಟಿರ್ತಾರೆ. ನೀವೇನು ಮಾಡ್ತೀರಾ, ಆಪ್ಷನ್ ಕರೆಕ್ಟಾಗಿ ಬಂದು ನಾನು ಸಿಕ್ಕಿರೋದೆ ಅಂದ್ಬಿಟ್ಟು ರೈಟ್ ಹಾಕೊಂಡು ಹೋಗ್ಬಿಡ್ತೀರಾ, ಬಟ್ ಆನ್ಸರ್ ತಪ್ಪಾಗಿರುತ್ತೆ. ಅರ್ಥ ಆಯ್ತಾ? ಸೊ ಇದು ಪಾಸ್ಟ್ ಬಗ್ಗೆ, ಇದು ಪ್ರೆಸೆಂಟ್ ಬಗ್ಗೆ. ಓಕೆನಾ? ಸೊ ಈ ಪಾಸ್ಟ್ನ ಪ್ರೆಸೆಂಟಲ್ಲಿ ರೀಪ್ಲೇಸ್ ಮಾಡೋಂಗಿಲ್ಲ. ಆಗೇನು ಮಾಡಬೇಕು, ಫಸ್ಟು ಈ ಪಾಸ್ಟಿಂದ ಪ್ರೆಸೆಂಟ್ನ ಕಂಡುಹಿಡ್ಕೊಳ್ಳಿ. ಈಗ ಈ ವ್ಯಾಲ್ಯೂನ ತಂದು ಇಲ್ಲಿ ರೀಪ್ಲೇಸ್ ಮಾಡಿ ಆನ್ಸರ್ ನಿಮಗೆ ಕರೆಕ್ಟಾಗಿ ಸಿಗುತ್ತೆ. ಓಕೆ, ಇಷ್ಟೇ. ಸೊ ಇದೇ ಥರನೇ ಇನ್ನು 3 ಕ್ವಶನ್ಸ್ ಇದೆ. ಆ 3 ಕ್ವಶನ್ ಸಾಲ್ವ್ ಮಾಡಿಬಿಟ್ಟು ಈ ಕಾನ್ಸೆಪ್ಟ್ ಮೇಲೆ ಎಂಥ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡೋ ಥರ ರೆಡಿ ಆಗೋಣ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. 10 years ago, the average age of A, B, C and D was 42 years. 10 years ago, ಫಸ್ಟ್ ಈ ಸ್ಟೇಟ್ಮೆಂಟ ಕ್ಲಿಯರ್ ಮಾಡ್ಕೊಂಬಿಡೋಣ. ಸೊ 10 years ago ಅಂದರೆ ಇದು ಪಾಸ್ಟ್ ಬಗ್ಗೆ ಮಾತಾಡ್ತಾ ಇರೋದು, ಕರೆಕ್ಟಾ? ಪಾಸ್ಟಲ್ಲಿ ದ ಆವ್ರೇಜ್ ಏಜ್ ಆಫ್ ABCD ವಾಸ್ 42, ಅದನ್ನು ಬರ್ಕೊಂಬಿಡೋಣ. ಸೊ 10 years ಬ್ಯಾಕ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ಆಗ A+B+C+D/4 = 42, ಕರೆಕ್ಟಾ? ಇದೇ ಇಂಪಾರ್ಟೆಂಟ್. ಈಗ ಇದನ್ನು ನಾವು ನಮಗೆ ಬೇಕಾಗಿರೋ ಥರ ಕನ್ವರ್ಟ್ ಮಾಡ್ಕೊಳ್ಳೋಣ. ಆಗ A+B+C+D = 42 × 4, ಕರೆಕ್ಟಾ? 168. ಇದು ನಮಗೆ ಬೇಕಾಗಿರೋ ಫಾರ್ಮ್ಯಾಟ್. ಈಗ ಈ ಪಾಸ್ಟ್ ಅಲ್ವಾ ಇದು ವ್ಯಾಲ್ಯೂ. ಪಾಸ್ಟ್ ಅಂದರೆ ಈ 4 ಜನದ್ದು ಏಜ್ನ ಆ್ಯಡ್ ಮಾಡಿದ್ರೆ ನಮಗೆ 168 ಬರುತ್ತೆ. ಇದು ಯಾವಾಗ? 10 years ago. ಓಕೆ, ಈಗ ನಾವು ಅದನ್ನು ಪ್ರೆಸೆಂಟಿಗೆ ಕನ್ವರ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಯೂಸ್ ಮಾಡ್ಕೊಳ್ಳೋದಕ್ಕೆ, ಕರೆಕ್ಟಾ? ಸೊ ಪಾಸ್ಟ್ 10 years ಅಂದರೆ 10 years ago ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಎಲ್ಲರಿಗೂ 10 years ಆ್ಯಡ್ ಮಾಡ್ಕೊಂಬಂದರೆ ಅವರೆಲ್ಲರೂ ಪ್ರೆಸೆಂಟ್ಗೆ ಬಂದುಬಿಡ್ತಾರೆ, ಕರೆಕ್ಟಾ? ಸೊ ಇದು ಪಾಸ್ಟ್ ವ್ಯಾಲ್ಯೂ. ಈಗ ಇವರೆಲ್ಲರಿಗೂ 10 years ಹಾಕೊಂಡು ಬಂದರೆ ಓಕೆ, ಇವರೆಲ್ಲರೂ ಪ್ರೆಸೆಂಟ್ಗೆ ಬಂದುಬಿಡ್ತಾರೆ. ಹಾಗೇನಾಗುತ್ತೆ? ಸೊ A+B+C+D 168ಗೆ ಎಷ್ಟು ಆ್ಯಡ್ ಮಾಡಬೇಕು? ಈಗ ನಾನು 40 ಆ್ಯಡ್ ಮಾಡಬೇಕು. ಯಾಕೆ? ಇವ್ರಿಗೆ 10, ಇವ್ರಿಗೆ 10, ಇವ್ರಿಗೆ 10, ಇವ್ರಿಗೆ 10, ಕರೆಕ್ಟಾ? ಸೊ ಆಗೇನಾಗುತ್ತೆ, ಇದಕ್ಕೆ 40 ಆ್ಯಡ್ ಮಾಡಿದ್ರೆ 208 ಬರುತ್ತೆ ಆನ್ಸರ್. ಇದು ಪ್ರೆಸೆಂಟಲ್ಲಿ ಆ 4 ಜನದ್ದು ಆನ್ಸರ್ಸ್ನ ಆ್ಯಡ್ ಮಾಡಿದ್ರೆ ಬರೋ ಆನ್ಸರ್. ಇದೇ ಇಂಪಾರ್ಟೆಂಟ್. ಪ್ರೀವಿಯಸ್ ಕ್ವಶನ್ ಥರನೇ ನೋಡಿ, ಸೇಮು ಪ್ರೀವಿಯಸ್ ಕ್ವಶನಲ್ಲೂ ಸಹ ಇದೇ ಥರನೇ ಇತ್ತು. ಪಾಸ್ಟಲ್ಲಿ ಅವ್ರದ್ದು ಆ್ಯಾವ್ರೇಜ್ ಇದು, ಆದ್ದರಿಂದ ನಮಗೆ ಬೇಕಾಗಿರೋ ಫಾರ್ಮೆಟ್ ಥರ ಬರ್ಕೊಂಡ್ವಿ, ಕರೆಕ್ಟಾ? ಪಾಸ್ಟ್ ಎಷ್ಟು ಇಯರ್ಸ್ ಹಿಂದೆ? 10 years ಬ್ಯಾಕ್. ಸೊ ಎಲ್ಲರಿಗೂ 10 years ಹಾಕಿದ್ರೆ ಎಲ್ಲರೂ ಪಾಸ್ಟಿಂದ ಪ್ರೆಸೆಂಟಿಗೆ ಬಂದುಬಿಡ್ತಾರೆ, ಕರೆಕ್ಟಾ? ಸೊ 10 ವರ್ಷ ಹಿಂದೆ ಹೋಗಿದ್ವಿ, ಈಗ 10 ವರ್ಷ ಮುಂದೆ ಬರ್ತಾರೆ, ಈಗ ಪ್ರೆಸೆಂಟ್. ಎಲ್ಲರಿಗೂ 10 ವರ್ಷ ಹಾಕಿದ್ರೆ 40 years ಆ್ಯಡ್ ಮಾಡಬೇಕು, ಕರೆಕ್ಟಾ? ಸೊ ಮೊದಲು 168 ಇತ್ತು, ಈಗ ಅದು 208 ಆಯಿತು, ಕರೆಕ್ಟಾ? ಈಗ ನೋಡಿ, ಈಗ ಪ್ರೆಸೆಂಟಲ್ಲಿ ನಮಗೆ ಸಿಕ್ಕಿದೆ. ಈ ಕ್ವಶನ್ನ ಕಂಟಿನ್ಯೂ ಮಾಡೋಣ. ವಿತ್ ಇ ಜಾಯ್ನಿಂಗ್ ದೆಮ್ ನಾವು ಯಾಕೆ ಪ್ರೆಸೆಂಟ್ ಕನ್ವರ್ಟ್ ಮಾಡಿದ್ವಿ ಗೊತ್ತಾಯ್ತಾ? ಈಗ ಇ ಅನ್ನೋರನ್ನ ಜಾಯಿನ್ ಮಾಡ್ತಾರೆ ಇವಾಗ. ದ ಆವ್ರೇಜ್ ಆಫ್ ಆಲ್ ಆಫ್ ದೆಮ್ ಈಸ್ 50 years. ಈಗ ಇ ಅನ್ನೋನೊಬ್ಬನ್ನ ಆ್ಯಡ್ ಮಾಡಿದ್ರೆ ಈ ಗ್ರೂಪಿಗೆ 50 years ಆಗುತ್ತಂತೆ. ನೋಡಿ, ಫಸ್ಟು A+B+C+D+E = 50 years ಅಂತೆ. 5, ಯಾಕೆ 5 ಮೆಂಬರ್ಸ್ ಇದ್ದಾರೆ, ಕರೆಕ್ಟಾ? ಇವಾಗ 50 years ಅಂತೆ. ಸೊ ಈ 5ನ ಆ ಕಡೆ ಕಳಿಸಿದ್ರೆ A+B+C+D+E = 5 5s are 25, 250. ಈಗ ಇವರೆಷ್ಟು ಜನದು ಏಜ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತಂತೆ? 250 ಬರುತ್ತಂತೆ. ಹಾಗಾದರೆ ಕ್ವಶನ್ನ ಓದೋಣ. ಹೌ ಓಲ್ಡ್ ಈಸ್ ಇ? ಇದು ಎಷ್ಟು ವ್ಯಾಲ್ಯೂ ಅಂತ ಕೇಳಿದ್ದಾರೆ. A+B+C+D+E ಇದಿಷ್ಟು ಯಾವುದು? ಪ್ರೆಸೆಂಟ್. ನೋಡಿ, ನೀವು ಇದನ್ನು ತಗೊಂಡ್ರೆ, ಈ ಸ್ಟೇಟ್ಮೆಂಟ್ ತಗೊಂಡ್ರೆ ರಾಂಗ್ ಆಗುತ್ತೆ. ಯಾಕೆ? ಇದು ಪಾಸ್ಟ್ದು. ಈ ಪಾಸ್ಟ್ನ ಇಟ್ಕೊಂಡು ನಾವು ಫ್ಯೂಚರ್ ತೊಗೊಂಡಿದ್ವಲ್ಲ, ಇದೇ ಇಂಪಾರ್ಟೆಂಟ್, ಇದನ್ನು ತೊಗೊಬೇಕು. ಓಕೆ, ಸೊ ಈಗ A+B+C+D = 208. ಸೊ ಈ ಎ ಇಂದ ಡಿ ಇದಿಷ್ಟು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತಂತೆ? 208. 208 + E = 250, ಕರೆಕ್ಟಾ? ಈಗ E = 42 years. ಇಷ್ಟೇ. ಓಕೆ, ನೆಗೆಟಿವ್ ಆನ್ಸರ್ ಬಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ನಮಗೆ ಬೇಕಾದ ಆನ್ಸರ್ ಕರೆಕ್ಟಾಗಿ ಸಿಗುತ್ತೆ. ಇಷ್ಟೇ, ಅರ್ಥ ಆಯ್ತಲ್ವಾ? ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡಿ.
ಆವ್ರೇಜ್ ಏಜ್ ಆಫ್ 4 sons ಆಫ್ ಎ ಫ್ಯಾಮಿಲಿ ಈಸ್ 8 years. ಸೊ ಈ ಸ್ಟೇಟ್ಮೆಂಟ್ ತಗೊಂಡು ಫಸ್ಟ್ ಕಂಪ್ಲೀಟ್ ಮಾಡಿಬಿಡೋಣ. ನೋಡಿ, ಆವ್ರೇಜ್ ಏಜ್ ಆಫ್ 4 sons. 4 sonsನ ನಾವು ಎ ಬಿ ಸಿ ಡಿ ಅಂತ ತಗೊಳ್ಳೋಣ. ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಬೈ 4 ಇಸ್ ಈಕ್ವಲ್ ಟು ಎಷ್ಟಂತೆ ಆವ್ರೇಜು 8 years. ಕರೆಕ್ಟಾ? ನಾವು 4 sons ಅಂತ ಇಲ್ಲಿ ಡೈರೆಕ್ಟಾಗಿ ಬರ್ಕೊಂಡ್ರೂ ಆಗುತ್ತೆ, ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಅಂತ ಬರ್ಕೊಂಡ್ರೂ ಆಗುತ್ತೆ. ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು, ಕರೆಕ್ಟಾಗಿ ಅರ್ಥ ಆಗಲಿ ಅಂತ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಅಂತಲೇ ತೊಗೊಂಡಿದ್ದೀನಿ. 4 ಡಿಫ್ರೆಂಟ್ ಸನ್ಸ್. ಓಕೆನಾ? ಸೊ ಈಗ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ 4 ಜನದ್ದು ಏಜ್ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 4 × 8 ಆಗ 32. ಸೊ 4 ಜನ ಸನ್ಸ್ ಇರ್ತಾರಲ್ಲ, ಅವ್ರನ್ನ ಆ್ಯಡ್ ಮಾಡಿದ್ರೆ, ಅವ್ರ ಏಜಸ್ನ ಆ್ಯಡ್ ಮಾಡಿದ್ರೆ ನಮಗೆ 32 ಸಿಗುತ್ತೆ. ಈಗ ನೆಕ್ಸ್ಟ್ ಹೋಗೋಣ. ಆವ್ರೇಜ್ ಏಜಸ್ ಆಫ್ ಸನ್ಸ್ ಟುಗೆದರ್ ವಿತ್ ದೇರ್ ಪೇರೆಂಟ್ಸ್ ಈಸ್ 22 years. ಓಕೆ, ಈಗ ಆವ್ರೇಜ್ ಏಜ್ ಆಫ್ ಸನ್ಸ್ ಇರುತ್ತಲ್ಲ, ಅವ್ರ ಜೊತೆ ಪೇರೆಂಟ್ಸ್ದು ಏಜ್ನ ಆವ್ರೇಜ್ ತೊಗೊಂಡ್ರೆ ಆಗ 22 years ಬರುತ್ತಂತೆ. ಈಗ ಟೋಟಲ್ ಎಷ್ಟು ಮೆಂಬರ್ಸ್ ಇದ್ದಾರೆ? 6 ಮೆಂಬರ್ಸ್ ಇದ್ದಾರೆ. ಸೊ ಆ 6 ಮೆಂಬರ್ಸಲ್ಲಿ 4 sons, ಕರೆಕ್ಟಾ? ಆ 4 sonsನ ಎ ಬಿ ಸಿ ಡಿ ಅಂತ ಅಂದ್ಕೊಳ್ಳೋಣ. 4 sons ವಿತ್ ದೇರ್ ಪೇರೆಂಟ್ಸ್ ಅಂದರೆ ಒಬ್ಬರು ಫಾದರ್, ಒಬ್ಬರು ಮದರ್ ಇರ್ತಾರೆ. ಸೊ ಈಗ ಟೋಟಲ್ ಎಷ್ಟು ಮೆಂಬರ್ಸ್ ಇದ್ದಾರೆ? 6 ಇದ್ದಾರಲ್ವಾ? ಸೊ ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು 22 years. 22 years, ಕರೆಕ್ಟಾ? ನೋಡಿ, ಇದು 4 sonsದು ಮಾತ್ರ 32 ಅಂತ ಬರ್ಕೊಂಡ್ವಿ. ಆ 4 sons ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿನ ನಾನು 4 sons ಅಂತಲೇ ಬರ್ಕೊಂಡಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ 4 sons ಬದಲು ನೀವು ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಅಂತ ಬರ್ಕೊಂಡ್ರು ಓಕೆ. ಈ 4 sons ಪ್ಲಸ್ ಅವ್ರ ಪೇರೆಂಟ್ಸ್ ಅಂದರೆ ಫಾದರ್ ಮತ್ತು ಮದರ್. ಸೊ ಟೋಟಲ್ ಎಷ್ಟು ಜನ ಇದ್ದಾರೆ? 6. ಸೊ ಆವ್ರೇಜಲ್ಲಿ 6 ಅಂತ ಬರ್ಕೊಂಡು ಈಸ್ ಈಕ್ವಲ್ ಟು 22 ಅವ್ರದ್ದು ಆವ್ರೇಜ್ ಇದು. ಈಗ ಇವರಿಷ್ಟು ಜನದ್ದು ಏಜಸ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಗೆ ಕಂಡುಹಿಡ್ತೀವಿ? ಈ 6ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡೋಣ. ಆಗ 4 sons, ಓಕೆ, ಪ್ಲಸ್ ಫಾದರ್ ಪ್ಲಸ್ ಮದರ್ ಈಸ್ ಈಕ್ವಲ್ ಟು 22 × 6. ಸೊ 12, 32, ಕರೆಕ್ಟಾ? ಸೊ 4 sons, ಫಾದರ್ ಮತ್ತು ಮದರ್ ಇಷ್ಟು ಏಜಸ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 132, ಕರೆಕ್ಟಾ? ಈಗ ನೋಡಿ, ಈಗ ನಮಗೆ ಬೇಕಾಗಿರೋದೇನು? ಫೈಂಡ್ ದ ಮದರ್ಸ್ ಏಜ್ ಅಂತ ಕೇಳಿದ್ದಾರೆ. ಬಟ್ ಅಲ್ಲೊಂದು ಹಿಂಟ್ ಕೊಟ್ಟಿದ್ದಾರೆ. ಏನು? ಇಫ್ ದ ಫಾದರ್ ಈಸ್ ಓಲ್ಡರ್ ದ್ಯಾನ್ ಮದರ್ ಬೈ 8 years. ಫಾದರ್ ಮದರ್ಗಿಂತ 8 years ದೊಡ್ಡವರಂತೆ. ನೋಡಿ, ಈ ಫಾದರ್ ಮದರ್ಗಿಂತ 8 years ದೊಡ್ಡವರಂತೆ. ಅದಕ್ಕೆ ಮುಂಚೆ ಇದನ್ನು ಸಾಲ್ವ್ ಮಾಡೋಣ. ಏನು? 4 sonsದು ಆ್ಯಡ್ ಮಾಡಿದಾಗ ಎಷ್ಟು ಬಂತು? 32 ಬಂತು. ಇದನ್ನು ಸಾಲ್ವ್ ಮಾಡಿಬಿಡೋಣ. ಈ 4 sonsನ ಆ್ಯಡ್ ಮಾಡಿದಾಗ 32 ಬಂತು. ಫಾದರ್ ಪ್ಲಸ್ ಮದರ್ ಈಸ್ ಈಕ್ವಲ್ ಟು 132, ಕರೆಕ್ಟಾ? ಸೊ ಫಾದರ್ ಪ್ಲಸ್ ಮದರ್ ಈಸ್ ಈಕ್ವಲ್ ಟು 100 ಆಗುತ್ತೆ, ಕರೆಕ್ಟಾ? ಈ 32 ಆ ಕಡೆ ಹೋದರೆ ಮೈನಸ್ ಆಗುತ್ತೆ. 132 - 32 100. ಈಗ ಫಾದರು ಮತ್ತು ಮದರ್ನ ಆ್ಯಡ್ ಮಾಡಿದ್ರೆ ನಮಗೆ 100 ಸಿಕ್ತು. ಅಲ್ಲೊಂದು ಹಿಂಟ್ ಕೊಟ್ಟಿದ್ದಾನೆ, ಹೇಗೆ ಕಂಡುಹಿಡಿಯೋದು ಆನ್ಸರ್ ಅಂತ. ಫಾದರ್ ಈಸ್ 8 years ಓಲ್ಡರ್ ದ್ಯಾನ್ ಮದರ್ ಅಂತ ಒಂದು ಹಿಂಟ್ ಕೊಟ್ಟಿದ್ದಾನೆ. ಹೇಗೆ? ಇಫ್ ದ ಫಾದರ್ ಈಸ್ ಓಲ್ಡರ್ ದ್ಯಾನ್ ಮದರ್ ಬೈ 8 years ಅಂತ ಹೇಳಿದ್ದಾನಲ್ವಾ? ಸೊ ಫಾದರ್ ಅಂದ್ರೇನು? ಮದರ್ ಏಜ್ ಎಷ್ಟಿರುತ್ತೋ ಅದಕ್ಕೆ 8 years ಹಾಕಿದ್ರೆ ಫಾದರ್ಸ್ ಏಜ್ ಬರುತ್ತೆ, ಕರೆಕ್ಟಾ? ಫಾದರ್ ಈಸ್ 8 years ಓಲ್ಡರ್ ದ್ಯಾನ್ ಮದರ್. 8 years ಓಲ್ಡರ್ ದ್ಯಾನ್ ಮದರ್ ಅಂದರೆ ಮದರ್ ಏಜ್ ಎಷ್ಟಿರುತ್ತೋ ಅದಕ್ಕೆ 8 years ಹಾಕಿದ್ರೆ ಫಾದರ್ ಏಜ್ ಬರುತ್ತೆ. ಈ ಮಿಕ್ಕಿರೋ ಪ್ಲಸ್ 8 ಈಸ್ ಈಕ್ವಲ್ ಟು 100ನ ಹಾಗೆ ಬರ್ಕೊಳ್ಳೋಣ. ಈಸ್ ಈಕ್ವಲ್ ಟು 100, ಕರೆಕ್ಟಾ? ಸೊ ಈಗ ಇದು 2m ಪ್ಲಸ್ 8 ಈಸ್ ಈಕ್ವಲ್ ಟು 100. ಸೊ 2m ಈಸ್ ಈಕ್ವಲ್ ಟು 92. m ಈಸ್ ಈಕ್ವಲ್ ಟು 46, ಕರೆಕ್ಟಾ? m ಈಸ್ ಈಕ್ವಲ್ ಟು 46. ಮದರ್ ಏಜ್ ಎಷ್ಟು? 46. ಅವ್ರು ಕೇಳಿರೋದೇನು? ಮದರ್ಸ್ ಏಜ್. ಅಕಸ್ಮಾತ್ ಫಾದರ್ಸ್ ಏಜ್ ಕೇಳಿದಿದ್ರೆ ಮದರ್ಸ್ ಏಜ್ 46 ಆದರೆ ಫಾದರ್ಸ್ ಏಜ್ ಎಷ್ಟು? 54, ಕರೆಕ್ಟಾ? ಯಾಕೆ? 46 - 100 ಮಾಡಿದ್ರೆ ಎಷ್ಟು ಬರುತ್ತೆ? 54. ಇಷ್ಟೇ. ಸೊ ಇದೇ ಥರನೇ ಇನ್ನೊಂದೇ ಒಂದು ಕ್ವಶನ್ ಇದೆ, ಅದನ್ನು ಸಾಲ್ವ್ ಮಾಡಿ ಕಂಪ್ಲೀಟಾಗಿ ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ನಮ್ಮ ಫೈನಲ್ ಟ್ರಿಕಿಯಸ್ಟ್ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ದ ಆವ್ರೇಜ್ ಏಜ್ ಆಫ್ ಹಸ್ಬೆಂಡ್, ವೈಫ್ ಆ್ಯಂಡ್ ದೇರ್ ಸನ್ ವಾಸ್ 42 years. ನೋಡಿ, ವಾಸ್ ಅಂದ್ರೇನು? ಇದು ಪಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ದ ಆವ್ರೇಜ್ ಏಜ್ ಆಫ್ ಹಸ್ಬೆಂಡ್, ವೈಫ್ ಆ್ಯಂಡ್ ದೇರ್ ಸನ್, ಓಕೆ, ವಾಸ್ 42 years. ಅದನ್ನು ಫಸ್ಟು ಅರ್ಥ ಮಾಡ್ಕೊಂಬಿಡೋಣ. ನೋಡಿ, ಆವ್ರೇಜ್ ಏಜ್ ಆಫ್ ಹಸ್ಬೆಂಡ್, ವೈಫ್ ಆ್ಯಂಡ್ ಸನ್ ಇಸ್ ಈಕ್ವಲ್ ಟು 42 ಡಿವೈಡೆಡ್ ಬೈ 3, ಕರೆಕ್ಟಾ? ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ h ಪ್ಲಸ್ w ಪ್ಲಸ್ s ಇಸ್ ಈಕ್ವಲ್ ಟು 3 × 42 6 126 ಬರುತ್ತೆ, ಕರೆಕ್ಟಾ? ಸೊ ಅವ್ರ 3 ಜನದ ಏಜ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 126 ಬರುತ್ತೆ.
ಈಗ ಕ್ವಶನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಣ. ದ ಸನ್ ಗಾಟ್ ಮ್ಯಾರಿಡ್ ಆ್ಯಂಡ್ ಎ ಚೈಲ್ಡ್ ವಾಸ್ ಬಾರ್ನ್ ಜಸ್ಟ್ 1 year ಆಫ್ಟರ್ ದ ಮ್ಯಾರೇಜ್. ಈಗ ಒಂದು ಮಗು ಆಗುತ್ತಂತೆ. ಯಾವಾಗ? ಈ ಸನ್ನಿಗೆ ಮದುವೆ ಆಗಿ 1 year ಆದಮೇಲೆ ಒಂದು ಮಗು ಆಗುತ್ತಂತೆ ನೋಡಿ. ಸೊ ಸನ್ ಗಾಟ್ ಮ್ಯಾರಿಡ್ ಅಂದರೆ ಈ ಫ್ಯಾಮಿಲಿಗೆ ಡಾಟರ್ ಇನ್ಲ ಎಂಟ್ರಿ ಆಗ್ತಾರೆ ಅಲ್ವಾ. ಸೊ ಸೊಸೆ ಬರ್ತಾರಲ್ವಾ, ಸೊಸೆ ಬಂದ್ರೇ ತಾನೇ ಈ ಮಗನ ಜೊತೆ ಮಗು ಆಗೋದು. ಸೊ ಈಗ ಈ ಫ್ಯಾಮಿಲಿ H ಪ್ಲಸ್ W ಪ್ಲಸ್ ಹಸ್ಬೆಂಡ್ ವೈಫ್ ಪ್ಲಸ್ ಸನ್ ಡಾಟರ್ ಇನ್ಲ 4 ಜನ ಆಗ್ತಾರೆ ಈಗ ಈ ಫ್ಯಾಮಿಲಿಗೆ. ಕರೆಕ್ಟಾ? ಈಗ ಸನ್ನಿಗೆ ಮದುವೆ ಆಗುತ್ತೆ. ಮದುವೆ ಆಗಿದ ತಕ್ಷಣ ಡಾಟರ್ ಇನ್ಲ ಬರ್ತಾಳೆ. ಡಾಟರ್ ಇನ್ಲ ಬಂದಿದ ತಕ್ಷಣ ಮಗು ಆಗುತ್ತಾ? ಇಲ್ಲ, 1 year ಆದಮೇಲೆ. ಸೊ 1 year ಆದಮೇಲೆ, ಕರೆಕ್ಟಾ? 1 year ಆದಮೇಲೆ ಯಾರ್ಯಾರು ಇರ್ತಾರೆ? ಹಸ್ಬೆಂಡ್ ವೈಫ್, ಅವ್ರ ಸನ್ನು, ಅವ್ರ ಡಾಟರು ಪ್ಲಸ್ 1 child. ಓಕೆನಾ? ಈಗ ಅವ್ರು ಏನು ಹೇಳ್ತಾರೆ ನೋಡೋಣ. ಇಲ್ಲಿವರೆಗೂ ನಾವು ಸ್ಟೇಟ್ಮೆಂಟ್ನ ಓದಿದ್ವಿ. ವೆನ್ ಚೈಲ್ಡ್ ಟರ್ನ್ ಟು ಬಿ 5 years, ದೆನ್ ದ ಆವ್ರೇಜ್ ಏಜ್ ಆಫ್ ದ ಫ್ಯಾಮಿಲಿ ಬಿಕಮ್ಸ್ 36 years. ವೆನ್ ಚೈಲ್ಡ್ ಟರ್ನ್ಸ್ 5 years, ಈಗ ಮಗು ಇಲ್ಲಿದೆ. ಈಗ ಮಗುಗೆ ಏಜ್ ಏನೂ ಇಲ್ಲ, 0, ಜಸ್ಟ್ ಬಾರ್ನ್ ಬೇಬಿ. ಇದಕ್ಕೆ 5 years ಆದಮೇಲೆ, ಇದಕ್ಕೆ 5 years ಆದಮೇಲೆ ಟೋಟಲ್ ಫ್ಯಾಮಿಲಿದು ಆವ್ರೇಜ್ ಏಜ್ ಎಷ್ಟು? 36 years ಅಂತೆ. ಓಕೆ, ಮಗುಗೆ 5 years ಆದಮೇಲೆ ಟೋಟಲ್ ಫ್ಯಾಮಿಲಿದು ಎಷ್ಟು ಆವ್ರೇಜು? 36 years. ಕರೆಕ್ಟಾ? ಸೊ H ಪ್ಲಸ್ W ಪ್ಲಸ್ S ಪ್ಲಸ್ D ಪ್ಲಸ್ ಮತ್ತು ಸಿ ಇಸ್ ಈಕ್ವಲ್ ಟು ಎಷ್ಟಂತೆ? 36 years. ಸೊ ಟೋಟಲ್ ಎಷ್ಟು ಜನ ಇದ್ದಾರೆ? 1 2 3 4 5. ಕರೆಕ್ಟಾ? ಈ ಥರ ಹಾಕೊಂಡ್ರೆ ಆನ್ಸರ್ ಕಂಡುಹಿಡಿದ್ರೆ ಆನ್ಸರ್ ತಪ್ಪಾಗಿ ಸಿಗುತ್ತೆ. ಯಾಕೆ ನೋಡಿ, ನಾವು ಫಸ್ಟ್ ಇಲ್ಲಿದ್ವಿ. ಕರೆಕ್ಟಾ? 3 ಜನ ಇದ್ದರು. 3 ಜನಕ್ಕೆ ಒಬ್ಬರು ಎಂಟ್ರಿ ಆಗ್ತಾರೆ. ಯಾರು? ಡಾಟರ್ ಇನ್ಲ. ಕರೆಕ್ಟಾ? ಸೊ ಡಾಟರ್ ಇನ್ಲ ಎಂಟ್ರಿ ಆಗಿ 1 ವರ್ಷ ಗ್ಯಾಪ್ ಆದಮೇಲೆ ಮಗು ಆಗುತ್ತೆ. ಸೊ ಆ ಮಗುಗೆ 5 years ಗ್ಯಾಪ್ ಆದಮೇಲೆ ಈ ಆವ್ರೇಜ್ ಸಿಗೋದು ನಮಗೆ, ಟೋಟಲ್ ಆವ್ರೇಜ್. ಕರೆಕ್ಟಾ? ಸೊ ಟೋಟಲ್ ಹಾಗಾದರೆ ಎಷ್ಟು ಇಯರ್ ಗ್ಯಾಪ್ ಆಯಿತು? 6 years ಗ್ಯಾಪ್ ಆಯಿತು. ಕರೆಕ್ಟಾ? ಆ 6 yearsನ ಎಲ್ಲರಿಗೂ ಆ್ಯಡ್ ಮಾಡ್ಕೊಂಡು ಬರಬೇಕು. ಯಾಕೆ? 6 years ಗ್ಯಾಪಲ್ಲಿ ಈ 4 ಜನಕ್ಕೂ 6 years ಜಾಸ್ತಿ ಆಗಿರುತ್ತೆ ಅಲ್ವಾ. ನೋಡಿ, 1 2 3 4 ಈ 4 ಜನಕ್ಕೆ 6 years ಜಾಸ್ತಿ ಆಗಿರುತ್ತೆ. ಕರೆಕ್ಟಾ? ಸೊ ಹಾಗಾದರೆ ಈಗ ಸಾಲ್ವ್ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಇಲ್ಲಿ ನೋಡಿ, ಈ ಸಿ ಬದಲು ಚೈಲ್ಡ್ಗೆ ನಮ್ಗೆ ಗೊತ್ತು 5 years ಆಗಿದೆ ಅಂತ. ಸೊ ಸಿ ಬದಲು ನಾವು 5 ಅಂತ ಹಾಕೊಳ್ಳೋಣ. ಈಗ H ಪ್ಲಸ್ W ಪ್ಲಸ್ S ಪ್ಲಸ್ D ಪ್ಲಸ್ 6 ಪ್ಲಸ್ 6 ಪ್ಲಸ್ 6 ಪ್ಲಸ್ 6 24 ಪ್ಲಸ್ 5 29 ಬೈ 5 ಇಸ್ ಈಕ್ವಲ್ ಟು 36. ಕರೆಕ್ಟಾ? ಸೊ ಈಗ ಈ 5ನ ಇಲ್ಲಿ ಮಲ್ಟಿಪ್ಲೈ ಮಾಡಿಬಿಡೋಣ. ಆಗ H ಪ್ಲಸ್ W ಪ್ಲಸ್ S ಪ್ಲಸ್ D ಈಸ್ ಈಕ್ವಲ್ ಟು, ಈ 5ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 36 5 180 ಈ 29 ಆ ಕಡೆ ಕಳ್ಸೋಣ. ಆಗ -29. ಕರೆಕ್ಟಾ? ನೋಡಿ, ಈಗ ಈ ಆನ್ಸರ್ ಏನು ಬರುತ್ತೆ? ಇದನ್ನು ಹೀಗೆ ಇಟ್ಕೊಳ್ಳೋಣ ಆ್ಯಕ್ಚುಲಿ. ಆಗ ನೋಡಿ, ನಮಗೆ ಸ್ಟಾರ್ಟಿಂಗಲ್ಲೇ ಗೊತ್ತು H ಪ್ಲಸ್ W ಪ್ಲಸ್ S ಎಷ್ಟು? 126. ಅದನ್ನು ಇಲ್ಲಿ ರೀಪ್ಲೇಸ್ ಮಾಡೋಣ. ಸೊ ಈ 3 ಜನದ್ದು ಸೇರಿಸಿ 126 ಅಂತ ರೀಪ್ಲೇಸ್ ಮಾಡೋಣ. ಈಗ 3 ಜನದ್ದು 126. ಕರೆಕ್ಟಾ? ಈ ಪ್ಲಸ್ ಡಿ ಹಾಗೆ ಬರ್ಕೋತೀನಿ. 180 ಮೈನಸ್ 29. ಕರೆಕ್ಟಾ? ಸೊ ಈಗ ನಮಗೆ ಡಿ ವ್ಯಾಲ್ಯೂ ಬೇಕಲ್ಲ. ಡಿ ಅಂದರೆ ಯಾರು? ಡಾಟರ್ ಇನ್ ಲಾ. ಸೊ ಈ ಡಿನ ಇಲ್ಲೇ ಇಟ್ಕೊಂಡು ಈ 126ನ ಆ ಕಡೆ ಕಳ್ಸೋಣ. ಆಗ ಡಿ ಈಸ್ ಈಕ್ವಲ್ ಟು 180 ಮೈನಸ್ 29 ಮೈನಸ್ 126. ಇದೆರಡನ್ನೂ ಫಸ್ಟು ಆ್ಯಡ್ ಮಾಡಿ. ಆಗ 180 ಮೈನಸ್ 155 ಬರುತ್ತೆ. ಸೊ 180 ಮೈನಸ್ 155 ಡಿ ಈಸ್ ಈಕ್ವಲ್ ಟು 25 years. ಇದೇ ನಮಗೆ ಬೇಕಾಗಿದ್ದ ಆನ್ಸರ್. ಅರ್ಥ ಆಯ್ತಾ? ನೋಡಿ, ಈ ಕ್ವಶನ್ ಸಖತ್ ಟ್ರಿಕಿ. ಆದರೆ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಸಖತ್ ಸಿಂಪಲ್. ಏನಿಲ್ಲ, ಫಸ್ಟು 3 ಜನದ್ದು ಆವ್ರೇಜ್ ಕೊಟ್ಟಿದ್ದಾರೆ. ಆ 3 ಜನ ಯಾರು? ಹಸ್ಬೆಂಡು, ವೈಫು ಮತ್ತು ಅವ್ರ ಸನ್ನು. ಅದನ್ನು ಈ ಥರ ಕನ್ವರ್ಟ್ ಮಾಡ್ಕೊಳ್ಳೋದು ನಮ್ಗೆ ಗೊತ್ತು. ಆಯಿತು. ಈಗ ಈ ಸನ್ನಿಗೆ ಮದುವೆ ಆಗುತ್ತೆ. ಮದುವೆ ಆಗಿದ ತಕ್ಷಣ ಡಾಟರ್ ಇನ್ಲ ಎಂಟ್ರಿ ಆಗ್ತಾರೆ. ಕರೆಕ್ಟಾಗಿ ಎಂಟ್ರಿ ಆದರು. ಈಗ ನಾವು ಇಲ್ಲಿದ್ದೀವಿ. ಈಗ ಡಾಟರ್ ಇನ್ಲ ಎಂಟ್ರಿ ಆಗಿದ ತಕ್ಷಣ 1 year ಆದಮೇಲೆ ಇವ್ರಿಗೊಂದು ಚೈಲ್ಡ್ ಆಗುತ್ತೆ. ಆ ಚೈಲ್ಡ್ ಇಲ್ಲಿ ಬರ್ಕೊಂಡ್ವಿ. ಕರೆಕ್ಟಾ? ಅದಾದಮೇಲೆ ಈ ಚೈಲ್ಡ್ಗೆ 5 years ಆಗುತ್ತೆ. ಓಕೆ, ಟೋಟಲ್ ಎಷ್ಟು ಇಯರ್ಸ್ ಗ್ಯಾಪ್ ಆಯಿತು? 6 years ಗ್ಯಾಪ್ ಆಯಿತು. 6 years ಗ್ಯಾಪ್ ಅಂದರೆ ಈ ಎಲ್ಲ ಆವ್ರೇಜು 36 ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಈಗ ಮಗುಗೆ 5 years ಆದಮೇಲೆ ಎಲ್ಲರಿಗೂ 6 years ಎಕ್ಸ್ಟ್ರಾ ಆಗಿರುತ್ತಲ್ವಾ. ಸೊ ಅದಕ್ಕೆ 6 4 ಜನಕ್ಕೂ 6 ಹಾಕೋತೀವಿ. ಇದನ್ನು ಸಾಲ್ವ್ ಮಾಡ್ಕೊಂಡು ಬಂದರೆ ನಮಗೆ ನೋಡಿ
6 + 6 + 6 + 6 + 25 29 ಓಕೆನಾ, ಅದನ್ನ ಇಲ್ಲಿ ಬರ್ಕೊಂಡಿದ್ದೀನಿ ಡಿವೈಡೆಡ್ ಬೈ 5. ಈಗ ನೆಕ್ಸ್ಟು ಈ 5ನ ಈ 36ಗೆ ಮಲ್ಟಿಪ್ಲೈ ಮಾಡಿದ್ರೆ 180, ಈ +29 ಆ ಕಡೆ ಕಳಿಸಿದ್ರೆ -29. ಈಗ ನಮಗೆ ಸಿಕ್ಕಿರೋದು ಈ ಈಕ್ವೇಷನ್. ಇದನ್ನು ಸಾಲ್ವ್ ಮಾಡೋಕ್ಕೆ ಹೋಗ್ಬೇಡಿ, ಲಾಸ್ಟಲ್ಲಿ ಮಾಡೋಣ. H + W + S ನಮಗೆ ಸ್ಟಾರ್ಟಿಂಗಲ್ಲೇ ಗೊತ್ತು 126. ಸೊ ಈ 3 ಬದಲು 126 + D = ಇದು. ಸೊ ಈ 126ನ ಆ ಕಡೆ ಕಳಿಸಿ ಸಾಲ್ವ್ ಮಾಡಿದ್ರೆ ಮಿಗೋದು ಯಾರು? ಡಿ ಅಂದರೆ ಯಾರು? ಡಾಟರ್ ಇನ್ ಲಾಸ್ ಏಜ್ ಎಷ್ಟು? 25 ಇಯರ್ಸ್. ಇಷ್ಟೇ, ಅರ್ಥ ಆಯ್ತಲ್ವಾ? ಸೊ ಈ ಕಾನ್ಸೆಪ್ಟ್ ಸ್ವಲ್ಪ ಟ್ರಿಕಿ ಅನಿಸ್ಬೋದು, ಬಟ್ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಸಖತ್ ಈಸಿ. ಕರೆಕ್ಟಾ? ಒಂದೇ ಕಾನ್ಸೆಪ್ಟು. ಸೊ ನಾವು ಫಸ್ಟ್ ಏನು ಮಾಡ್ಕೋಬೇಕು ಅಂತ ಗೊತ್ತಾದರೆ ಮಿಕ್ಕಿದೆಲ್ಲ ಆರಾಮ್ಸೆ ನಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಇದ್ರ ಮೇಲೆ ಡೌಟ್ ಇದ್ದರೆ ಮತ್ತೆ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಆಗಲೂ ಅರ್ಥ ಆಗಿಲ್ಲ ಅಂದರೆ ನಮಗೆ ಕಮೆಂಟ್ ಮಾಡಿ, ನಾವು ನಿಮಗೆ ಸೊಲ್ಯೂಷನ್ ಜೊತೆಗೆ ರಿಪ್ಲೈ ಮಾಡ್ತೀವಿ. ಇದು ಫ್ರೀ ವಿಡಿಯೋ ಆಗಿರೋದ್ರಿಂದ ಹೆಚ್ಚೆಚ್ಚು ಜನಕ್ಕೆ ಇದನ್ನು ಫಾರ್ವರ್ಡ್ ಮಾಡಿ ಅವರು ಸಹ ನೋಡಿ ಕಲಿತು ಎಕ್ಸಾಮ್ನ ಕ್ರ್ಯಾಕ್ ಮಾಡಲಿ. ಮತ್ತು ನೀವು ಸಬ್ಸ್ಕ್ರೈಬ್ ಆಗಿ ಆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕೆಂದರೆ ಪ್ರತಿ ವಾರವೂ ನಾವು 2 ರಿಂದ 3 ಟಾಪಿಕ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.